ಯಶಸ್ವಿಯಾಗಿ ಲೋಕಾರ್ಪಣೆಗೊಂಡ ಸ್ಟಾರ್ ಕನ್ನಡ ನ್ಯೂಸ್ 24x ಸುದ್ದಿವಾಹಿನಿ. ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡ ರವಿಕುಮಾರ್ ಆರ್ ಬಡಗೇರ್ ಅವರ ಸಾರಥ್ಯದ ಸ್ಟಾರ್ ಕನ್ನಡ ನ್ಯೂಸ್ 24x7 ಸುದ್ದಿವಾಹಿನಿಯು ಕಳೆದ ಸೋಮವಾರದಂದು ಈ ಒಂದು ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು, ರಾಜಕೀಯ ಗಣ್ಯರು, ಮಾಧ್ಯಮ ಮಿತ್ರರು, ಸಂಘಟನೆಗಾರರು ಹಾಗೂ ವಾಹಿನಿ ವರದಿಗಾರರು ಮತ್ತು ವಾಹಿನಿ ವೀಕ್ಷಕರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ವರದಿಗಾರರಿಗೆ ವಿಶೇಷ ಸನ್ಮಾನ ಕೂಡ ಮಾಡಲಾಯಿತು. ಅಧಿಕಾರಿಗಳನ್ನ ಮತ್ತೆ ಭ್ರಷ್ಟಾಚಾರವನ್ನ ನಮ್ಮ ಗೃಹ ಇಲಾಖೆ, ನಮ್ಮ ಪೊಲೀಸರು ಭೇದಿಸಲಾರದಂತ ವಿಷಯಗಳನ್ನ ಅಂತ ಭ್ರಷ್ಟರನ್ನ ಅಂತವ್ರನ್ನ ಗುರುತಿಸಿ ಅವರನ್ನ ಕಟಕಟಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುವಂತ ಪ್ರಾಮಾಣಿಕ ಕೆಲಸ ಯಾರನ್ನ ಮಾಡ್ತಾರೆ ಅಂದ್ರೆ ಅದು ಮಾಧ್ಯಮದವರು ಮಾಡ್ತಾರೆ ಅಂದ್ರೆ ತಪ್ಪಾಗುತ್ತೆ. ನಮ್ಗೆಲ್ಲ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯ ಆದೋ ಇಲ್ಲ ಗೊತ್ತಿಲ್ಲ, ಅದರ ಮಾಧ್ಯಮಗಳಂತಂದ್ರೆ ಅದು ಭಯ ಅದ. ಯಾಕಂದ್ರೆ ಯಾವ್ದನ್ನ ಬೇರೆ ಯಾವ್ದನ್ನ ಕೊಂಡ್ಕೊಳ್ಬಹುದು, ಆದ್ರೆ ಮಾಧ್ಯಮವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ನಾನಿಲ್ಲಿ ಸ್ಟಾರ್ ಕನ್ನಡ ನ್ಯೂಸ್ 24x7 ಎಲ್ಲ ಸಂಪಾದಕರಿಗೆ ನಾನು ಒಂದು ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಕೂಡ ಯಾವುದೇ ಭ್ರಷ್ಟಾಚಾರಿಗಳ ಮಾತಿಗೆ ಒಳಗಾಗ್ತಾರೆ, ಯಾರ ಜೊತೆ ಕೈ ಜೋಡಿಸ್ತಾರೆ, ಇಲ್ಲಿ ಇರ್ತಕ್ಕಂಥ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ದೀನ ದಲಿತರ ಪರವಾಗಿ, ರೈತರ ಪರವಾಗಿ, ಶಾಲಾ ಮಕ್ಕಳ ಪರವಾಗಿ, ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕ ಮೂಲ ಸೌಕರ್ಯಗಳ ಎಲ್ಲರ ಬೆಳಕಿಗೆ ಚೆಲ್ತಕ್ಕಂಥ ಕೆಲಸ ಇವ್ರು ಮಾಡ್ತಾರಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾರು ಸ್ಟಾರ್ ಕನ್ನಡ ನ್ಯೂಸ್ 24x7 24x7 ಅಂದ್ರೆ 24 ಗಂಟೆ ಒಳಗೆ ಕೆಲಸ ಮಾಡ್ತಕ್ಕಂಥ ಈ ಚಾನಲ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ನೀವು ಆಯ್ಕೊಂಡ್ರಿ. ಇದಕ್ಕೆ ನನ್ನ ಸಂಪೂರ್ಣವಾಗಿ ನನ್ನ ಬೆಂಬಲ ಇರ್ತದ. ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ. ಇದು ಅನಿವಾರ್ಯ ಕೂಡ. ಇದು ಕರ್ತಲಾಗಿರ್ತಕ್ಕಂಥ ಜನರಿಗೆ ಏನಾದ್ರು ಸಾಕಷ್ಟು ಕಚೇರಿಗೆ ಅಣ್ಣವ್ರು ಹೇಳಿದ್ರು, ಕಚೇರಿಗೆ ಹೋದ್ರೆ ರೆಕಮೆಂಡ್ ಹೇಳ್ಬೇಕು, ಇಲ್ಲ ಮುದ್ದಾಣರು ಹೇಳಿ ಕೆಲಸ ಮಾಡ್ಕೋಬೇಕಂತಕ್ಕಂಥದ್ದು ಯಾವ ಕಾನೂನ್ದಾಗ ಇಲ್ಲ. ಯಾರೇ ಹೋಗ್ಲಿ ಅವ್ರ ಕೆಲಸ ಅವ್ರು ಆಗ್ಬೇಕು. ಕಾಸ್ಟ್ ಇನ್ಕಮ್ ಕೇಳಿದ್ರೆ ಅವ್ರು ಆಗ್ಬೇಕು. ಅವರು ತಂದಿದ್ದ ಹೊಲ ತೀರ್ಕೆಯಿಂದಾರ ಅವ್ರ ಅಮ್ಮಗೆ ಆ ತಾನೇ ಆಗ್ಬೇಕು. ನಾವು ಹೇಳಿದ್ರೆ ಆಗ್ಬೇಕು, ಹೇಳೋದು. ಆದ್ರೆ ಇಲ್ಲಿ ವ್ಯವಸ್ಥೆ ಏನಂತಂದ್ರೆ ಕೆಟ್ಟೋಗ್ಯದ. ಅಂಥದ್ದು ನಾನು ಸರಿಪಡಿಸ್ತಕ್ಕಂಥ ಕೆಲಸ ಮಾಧ್ಯಮದವರು ಮುಂದಾಗಿರ್ತಕ್ಕಂಥದ್ದು. ಇದು ಒಳ್ಳೆ ಕೆಲಸ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಇಂಥ ಚಾನಲ್ಗಳು ಎಷ್ಟು ಬಂದ್ರೆ ಕಡಿಮೆ, ಅನಿವಾರ್ಯ ಕೂಡ. ಇದು ನೀವು ಎಲ್ಲರನ್ನ ಕಷ್ಟದಾಗಿರ್ತಕ್ಕಂಥ ಬೆಳಕಿ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಒಂದು ಕಣ್ಣಿನ ಆಪರೇಷನ್ ಮಾಡಿದ್ರೆ ಡಾಕ್ಟರ್ ಮಾಡ್ತಾನೆ, ಆದ್ರೆ ಈ ಸೌಲಭ್ಯ ಮಾಡೋದು ಇವರು ಕೂಡ ಏನೋ ಸೌಲಭ್ಯ ಕೊಡಿಸೋ ಹೊತ್ತಿಗೆ ಕಟ್ಟ ವ್ಯಕ್ತಿಗೆ ಕಣ್ಣಿಲ್ಲ ಅಂದಾಗ ಆ ಸೌಲಭ್ಯ ಕೊಡಿಸಿರೋ ಅದು ಕೂಡ ಇದಕ್ಕೆ ಡಾಕ್ಟರ್ ಇದ್ದಂಗೆ ಅವರು. ಹಂಗಾಗಿ ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ರಮೇಶ್ ಅವರಿಗೆ ನೇಮಕ ಮಾಡಿದ್ರಿ.